ಎಸ್, ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆ ನಡೆದಿದೆ. ಕಾರ್ತಿಕ್ ಅವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಟಾಪ್ 6 ಅಲ್ಲಿ ಫೈನಲಿಸ್ಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತಹ ತುಕಾಲಿ ಸಂತೋಷ್ ಅವರಿಗೆ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಫೈನಲ್ ಮುಗಿಸಿ ಈಗ ಬಂದಿದ್ದಾರೆ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಪ್ರೀತಿ ಜಾಸ್ತಿ ಆಗಿದೆ. ಸೊ ಹೇಗಿದೆ ಲೈಫ್ ಸ್ಟೈಲು, ಜೊತೆಗೆ ಅವರ ಭವಿಷ್ಯ ಅಂದ್ರೆ ಮುಂದಿನ ಪ್ರಾಜೆಕ್ಟ್ಗಳು ಯಾವ ತರ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ನ್ಯೂಸ್ ಫಸ್ಟ್ ಕಡೆಯಿಂದ ಒಳ್ಳೆ ಆಟ ಆಡಿದ್ದೀರಾ, ಇಡೀ ಕರ್ನಾಟಕ ಜನರನ್ನ ಮನೋರಂಜನೆ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೇಗಿದೆ ಫಸ್ಟ್ ದಿನ ಬಿಗ್ ಬಾಸ್ ಫೈನಲ್ ಮುಗಿಸ್ಕೊಂಡ್ ಬಂದಿದ್ದೀರಾ? ಇನ್ನೂ ಒಂದಿನ ಕಂಪ್ಲೀಟ್ ಆಗಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದಾರಂತೆ, ಕೈ ಸಿಗ್ತಾ ಇಲ್ಲಂತೆ. ಏನಿಲ್ಲ ಸರ್, ಟೈಮ್ ಅದು ನ್ಯೂಸು ಇಂಟ್ರ್ಯೂ ಅದು ಇದು ಅಂತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಾವು ಹೊರಗಡೆ ಜನನೇ ನೋಡಿರ್ಲಿಲ್ವಲ್ಲ, ಈ ಒಂದು 111 ದಿನ ಆದಮೇಲೆ, ನನ್ನ ಒಂದು ಕೆರಿಯಲ್ಲಿ 112ನೇ ದಿನ ಆದಮೇಲೆ ಇಷ್ಟೊಂದು ಜನ ನೋಡ್ತಾ ಇದ್ದೀನಿ, ಭಾರಿ ಖುಷಿ ಇದೆ. ಏನೇನೋ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೂ ತಿನ್ನಕ್ಕೆ ಟೈಮ್ ಸಿಗ್ತಾ ಇಲ್ಲ. ಎಲ್ಲರೂ ಮೀಟ್ ಮಾಡ್ಬೇಕು. ಆ್ಯಕ್ಚುಲಿ ನಾನು ಯಾರ್ಯಾರನ್ನ ಮಿಸ್ ಮಾಡ್ಕೊಂಡಿದ್ದೆ ಅವರೆಲ್ಲ ಮೀಟ್ ಮಾಡಬೇಕು. ಆಮೇಲೆ ಕೆಲವೊಂದು ಸಿನಿಮಾಗಳಿಗೆ ಇದು ಮಾಡಿದ್ವಿ, ಅದೊಂದೆಷ್ಟು ಶೆಡ್ಯೂಲ್ಗಳು ಬ್ಯಾಲೆನ್ಸ್ ಇತ್ತು, ಅದೆಲ್ಲ ಮಾಡಬೇಕು ಸರ್. ಟೋಟಲಿ ಕೆರಿಯರೇ ಡಿಫ್ರೆನ್ಸ್ ಅಂತ ಅನಿಸ್ತದೆ ಸರ್. ತುಂಬ ಏರುಪೇರಾಗಿದೆ. ನಾನು ಮೊದಲಿದ್ದಕ್ಕೂ ಈಗ ಬಂದಿರೋದಕ್ಕೂ ಪ್ರೀತಿ ತೋರಿಸೋದ್ರಲ್ಲಿ, ಮಾತಾಡೋದ್ರಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬ ಇಷ್ಟಪಡ್ತಾ ಇದ್ದಾರೆ ಸರ್ ಜನ, ನನ್ನನ್ನು ನೆಕ್ಸ್ಟ್ ಲೆವೆಲ್ಗೆ ಇಷ್ಟಪಡ್ತಾ ಇದ್ದಾರೆ. ಬೀನ್ ಬ್ಯಾಗ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ. ಬಂದವರೆಲ್ಲ ಬೀನ್ ಬ್ಯಾಗ್ ಅಂತವ್ರೆ, ಕೆಲವ್ರು ಬೀನ್ ಬ್ಯಾಗ್ ತಂದು ಕೊಟ್ಟಿದ್ದಾರೆ, ಖುಷಿ ಆಗ್ತಾ ಇದೆ. ಆಮೇಲೆ ಅವ್ರ ಮನೆಗಳಲ್ಲಿ ನಮ್ಮ ಫೋಟೋಗಳನ್ನ ಹಾಕಿ, ವರ್ತೂರಣ್ಣಂದು ನಂದು ಫೋಟೋ ಹಾಕಿ ಬೀನ್ ಬ್ಯಾಗ್ ಮಾಡಿಕೊಂಡಿದ್ದಾರಂತೆ. ಅವರು ಒಂದು 2 ಬೀನ್ ಬ್ಯಾಗ್ ತಗೊಂಡು ಹೋಗ್ತಿದಾರಂತೆ. ಆಮೇಲೆ ಬಾಲ್ಕನಿನಲ್ಲಿ ಬೀನ್ ಬ್ಯಾಗ್ ಸೆಟಪ್ ಮಾಡ್ಕೋತಿದಾರಂತೆ ಅವ್ರ ಮನೆಗಳಲ್ಲಿ. ಸರ್ ಇದನ್ನೆಲ್ಲ ಕೇಳೋದೇ ಒಂದು ಖುಷಿ ಸರ್. ಆಮೇಲೆ ಕೆಲವೊಂದು ವಿಡಿಯೋಸ್ನ ಆ ಮೀಮ್ಸು ಟ್ರೋಲ್ ಆಗಿರೋವೆಲ್ಲ ನೋಡ್ಬಿಟ್ಟು ನಾನು ಇಷ್ಟೊಂದು ಕಾಮಿಡಿ ಮಾಡಿದ್ರೆ ಅಂತ ನನಗೆ ಅನಿಸ್ತದೆ ಸರ್. ಅದು ಕಾಮಿಡಿಯಲ್ಲಿ ಆ್ಯಕ್ಚುಲಿ ಸೀರಿಯಸ್ ಆಗಿ ಮಾಡಿರೋದು ನಗು ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಎಕ್ಸೈಟ್ಮೆಂಟ್, ವೆರಿ ಎಕ್ಸೈಟ್ಮೆಂಟ್.